ಅಯ್ಯೋ ಮಾವ ಶೆಡ್ನೆಲ್ಲನೂ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಸೈತೆ ನೋಡ್ದ. ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಸೈತೆ. ಛೇ ನಾವೇನೇನೆ ಇಲ್ಲೇ ನಿಲ್ಸ್ಕೊಂಬಿಡೋಣ ಕಾರ್ನ. ಹೆಂಗಿದ್ರು ಹಾಂ ತುಂಬ ಚೆನ್ನಾಗೈತಲ್ವಾ, ಎಷ್ಟು ಚೆನ್ನಾಗೈತೆ. ಹಾಂ ನೋಡು ಇವ್ರಿಲ್ಲಿ ಕೆಲಸ ಮಾಡ್ತಿರ್ತಾರೆ, ನಮ್ಮ ಕಾರ್ ನೋಡ್ಬಿಟ್ಟು ಚೆನ್ನಾಗಿ ಹುರ್ಕೊಂತಾ ಇರಬೇಕು ಅವಾಗ 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 ಅವಾಗ. ಅದಕ್ಕೇನೆ ಕಾರ್ನ ತಗೊಬಿಡ್ಬೋದು ಇಲ್ಲೇ ನಿಲ್ಸೋಣ. ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ದಾಗ ಬೇಕಾದ್ರೆ ಹೊರಗಡೆ ನಿಲ್ಸಿದ್ರಾಯ್ತು. ಅವಳಿಗೆ ಯಾಕೆ ಇಷ್ಟೊಂದು ಜಾಗ ಕೊಡಬೇಕು ಹೇಳಿಲ್ವಾ, ನಮ್ಗರ್ಧ ಅವ್ರಿಗರ್ಧ ಅಂತ ಹೇಳ್ಬಿಟ್ಟು. ಹ್ಞೂ ಸರಿ ಸರಿ. ಮತ್ತು ಅಲ್ಲ ಈ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು ಟ್ರಿಪ್ ಹೋಯ್ತೀವಲ್ಲ, ಟ್ರಿಪ್ಪಾಗಿ ಬಂದಮೇಲೆ ನಿಲ್ಸಿದ್ರೂ ಆಯ್ತಲ್ವಾ. ಸುಮ್ಮನೆ ಯಾಕೆ ಟ್ರಿಪ್ ಗಿಪ್ ಹೋಗ್ಬಿಟ್ಟು ಬಂದು ಆರಾಮಾಗಿ ಇಲ್ಲೇ ಏನಿಯಾ ನಿಲ್ಲಿಸ್ಬಿಡೋಣ ಅಷ್ಟೇನೆ. ನೋಡಿ ನೀವು ಈ ಕಡೆ ಮಾಡ್ಕೋಬೇಡಿ, ನಾನು ಈ ಕಡೆ ಎಲ್ಲನೂ ಬಿಸ್ನೆಸ್ಗೆಲ್ಲ ಇಲ್ಲೇ ಏನಿಯಾ ರೆಡಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಕಡೆ ಮಾಡ್ಕೊಂಡಿದ್ದಂಗೆ ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಳ್ಳಿ. ನೋಡಿ ಮಾವಂಗೆಲ್ಲ ಹೇಳಿದ್ದೀನಿ ತಾನೇ, ನಾನೇ ತಾನೇ ರೆಡಿ ಮಾಡ್ತಿರೋದು ಎಲ್ಲನೂ. ಏನೇ ನಿನಗೆ ಬರ್ಕೊಟ್ಬಿಟ್ಟೈತೇನೋ ಮಾವಯ್ಯ ಅನ್ನಂಗೆ ಹೇಳ್ತಾ ಇದೆಯಾ? ಇದೆಲ್ಲ ಜಾಗ ನಿನ್ಗೆ ಹೆಂಗೆ ಕೊಡೋಕ್ಕಾಯ್ತದೆ? ನಿನ್ನ ಬಿಸ್ನೆಸ್ಸು ಅಂತ ಅನ್ಕೊಂಡು ಮಾಡ್ಕೊಂತಿರೋದು ಎಲ್ಲನೂ ಸಾಕು. ಮೊದಲು ಇದೆಲ್ಲನೂ ನಮಗೂ ಬೇಕು. ಮಾವಯ್ಯ ಎಲ್ರಿಗೋಸ್ಕರ ಅಂತಲೇ ರೆಡಿ ಮಾಡಿಸಿರೋದು. ನಾವು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀವಿ. ನಾವು ಈ ಜಾಗದಾಗ ಕಾರ್ ನಿಲ್ಲಿಸ್ಕೊಂಡ್ರೆ ನಿನ್ಗೇನಾದ್ರೂ ಪ್ರಾಬ್ಲಮ್ ಆಯ್ತದ? ಇಲ್ಲ ತಾನೇ? ಮತ್ತೆ ಸುಮ್ಮನೆ ಇದ್ಬಿಡು, ಏನು ಪ್ರಾಬ್ಲಮ್ ಆಗೋಕ್ಕಿಲ್ಲ ನಿನ್ಗೂ. ನಮಗೂ ಪ್ರಾಬ್ಲಮ್ ಆಗಲ್ಲ, ನಿಮಗೂ ಪ್ರಾಬ್ಲಮ್ ಆಗಲ್ಲ. ಸುಮ್ಕೇನಿಯ ನಮ್ಮ ತಲೆ ತಿನ್ಬೇಡ. ನೀನು ಒಬ್ಬಳೇ ದುಡ್ಕೊಂಡು ನೀನು ಒಬ್ಬಳೇ ಚೆನ್ನಾಗಿರಬೇಕು. ನಾವು ಯಾರು ನಿನ್ನ ಪ್ರಕಾರ ಚೆನ್ನಾಗಿರಬಾರ್ದು ಅಲ್ವಾ? ನೀನೊಬ್ಬಳು ಚೆನ್ನಾಗಿರ್ಬಿಟ್ರೆ ನಿಂಗೆ ಅಷ್ಟೇ ಏನಿಯೇ ಸಾಕು. ನಾವು ಇವಾಗ ದುಡಿಯೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿನಗೆ ಹೊಟ್ಟೆ ಉರಿ ಶುರುವಾಗೋಗ್ಬಿಟ್ಟೈತೆ. ಆ ಥರ ಹೊಟ್ಟೆ ಉರಿ ನನಗೆ ಯಾವತ್ತೂ ಬಂದಿಲ್ಲ, ಬರೋದೂ ಇಲ್ಲ ಸರಿನಾ? ಆ ಥರ ಎಲ್ಲನೂ ಅದೇನೋ ಅಂತಾರಲ್ಲ, ಹೊಟ್ಟೆ ಉರಿ ಬಂದಿದ್ರೆ ನಾನು ಯಾಕೆ ಇದು ಮಾಡ್ತಾ ಇದ್ದೆ? ಸರಿ ಬಿಡು ಆಯಿತು. ನೀವೇನೋ ಮಾಡ್ಕೊಬೇಕು ಅಂತಂದ್ರಲ್ಲ, ಅದೇನೋ ಮಾಡ್ಕೊಳ್ಳಿ. ನನಗೂ ಸಾಕಿಷ್ಟು ಜಾಗ, ಇಷ್ಟು ಜಾಗದಾಗ ಏನಿಯಾ ನಾನು ಮಾಡ್ಕೊತೀನಿ. ನಮ್ಮ ಕಾರು ಇಲ್ಲೇ ನಿಂತಿರುತ್ತೆ, ಸ್ವಲ್ಪ ಹುಷಾರಾಗೆ ನೋಡ್ಕೊ ಸರಿನಾ? ಆಮೇಲೆ ಏನಾದರೂ ನಿಮ್ಮ ಕೆಲಸ ಮಾಡಬೇಕಾದ್ರೆ ಟಚ್ ಕಿಚ್ ಮಾಡಿಬಿಟ್ರೆ ತುಂಬ ಕಷ್ಟ ಅಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೇನೆ. ಸರಿನಾ? ನಮ್ಮದು ಹೊಸ ಕಾರು, ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗೋಗ್ಬಿಟ್ರೆ ಕಷ್ಟ ಅಲ್ವಾ? ಅದೇ ಆಮೇಲೆ ಹೊಟ್ಟೆ ಊರಿಗೆ ನಿನ್ನ ಕಾರ್ ಬಂತಲ್ವಾ, ಆಮೇಲೆ ನಮ್ಮ ಕಾರು ಬಂದ್ಬಿಡ್ತಲ್ವಾ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ನೀನು ಏನೇನೋ ಮಾಡೋಕೆ ಹೋಗ್ಬಿಡ. ಬಾರೆ ನೇತ್ರ ಹೋಗೋಣ. ಕಾರ್ ನಿಲ್ಸೋಕ್ಕೆ ಜಾಗ ಹುಡುಕಿದ್ದಾಯ್ತಲ್ವಾ, ಇನ್ನೇನಂತೆ ಬಾ ಹೋಗೋಣ. ಇವು ಯಾಕೆ ಹಿಂಗೆ ಸಾಯ್ತವ ನಾಕಾಣಿ? ಕುಂತ್ರು ನಿಂತರು ಒಳ್ಳೆ ಟಾರ್ಚರ್ ಇಕ್ತವಲ್ಲ ಇವಂತೂ. ನೆಮ್ಮದಿ ಇರೋಕ್ಕೇನು ಬಿಡಕ್ಕಿಲ್ವಲ್ಲ. ಇವ್ರಿಗೆ ಏನು ಬಂದು ದೊಡ್ಡಪತ್ತು ದೊಡ್ಡರಾಗ ಅಂತ ಹೇಳ್ಬಿಟ್ಟು ಇವ್ರಿಗಂತೂ ದೇವ್ರನೇ ಗೊತ್ತಿಲ್ಲ ಏನು ಮಾಡ್ತೀನಿ ಇವ್ರಿಗಂತೂ. ಇಲ್ಲೇ ಏನೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಬೇರೆ ಸೊರ್ ಬಂದು ಕುಂತವ್ರೆ. ಅಲ್ಲಿ ನೋಡ್ಕೋಬೇಕು ಇಲ್ಲಿ ನೋಡ್ಕೋಬೇಕು, ನನ್ನ ಕಷ್ಟ ನನಗೆ. ಇವ್ರು ಪದೇ ಬಂದು ಹಿಂಸೆ ಇಕ್ತಾರೆ. ಅದು ಏನು ಬಿಸ್ನೆಸ್ ಮಾಡ್ತಾರೋ ಮಾಡ್ಕೊಳ್ಳೋದ್ಬಿಟ್ಟು ಕಾರ್ ತಂದು ನಿಲ್ಲಿಸ್ತೀನಿ, ಅದು ತಂದು ನಿಲ್ಲಿಸ್ತೀನಿ, ಇದು ತಂದು ನಿಲ್ಲಿಸ್ತೀನಿ. ಅಯ್ಯ ಒಳ್ಳೆ ಕತೆ ಇವ್ರದಂತೂ ಕರ್ಮ. ಹಲೋ ಹಾಂ ಪದ್ದು ಬಂದ್ರಾ? ಬಂದೆ ಈಗಲೇ ಬಂದೆ. ಬಂದೆ. ಲೋ ನನಗಂತೂ ಎಲ್ಲಿ ಕೇಳಿದ್ರು ಕಾಸು ಗೀಸು ಏನೂ ಕೊಡಲಿಲ್ಲ ಕಣ್ಲ. ನಿನ್ಗೆ ಯಾರನ್ನ ಕಾಸು ಗೀಸು ಕೊಡ್ತಾರಾ? ನೋಡ್ಲ ಹೆಂಗನ ಮಾಡಿ ನೀನು ನನಗೂ 1 ಲಕ್ಷ ಕೊಡಿಸ್ಬಿಡ್ಲಾ? ಅಣ್ಣ ನನ್ನ ಬಾಧೆಯ ನಿನಗೆ ಹೆಂಗೆ ಹೇಳು ನಿಂಗೆ ಅರ್ಥವಾಯ್ತಿಲ್ವಾ? ದೇವ್ರನ್ನೇ ಕೇಳ್ತೀನಿ. ನನಗಂತೂ ನನಗೆ ಹೆಂಗೆ ಹೇಳ್ಕೊಬೇಕು ನನ್ನ ಬಾಧೆ ಅಂತ ಗೊತ್ತಾಯ್ತಿಲ್ಲ ಕಣ್ಣ. ಒಬ್ಬರು ಇಬ್ರು ಅಂತ ಅಲ್ಲ, ಅದ್ಯೋ ಜನದ ಹತ್ರ ನಾನಂತೂ ಅಯ್ಯೋ ಮಾತಾಡ್ಬಿಟ್ನೋ ಏನೋ ಕೇಳ್ಬಿಟ್ನೋ ಏನೋ ಬಿಕ್ಸಿ ಎತ್ತಿದ್ದೀನಿ ಕಣ್ಣ. ಯಾರು 1 ಲಕ್ಷನ ಹೋಗ್ಲಾ ನಿನ್ಗೆ ಯಾರು ಕೊಡ್ತಾರೆ 1 ಲಕ್ಷ? ಹೋಗ್ಲಾ ನಿನ್ಗೆ ಯಾರು ಕೊಡ್ತಾರೆ 1 ಲಕ್ಷ ಅಂತ ಹಿಂಗೆ ತೊಳ್ಬಿಡೋದ? ಒಬ್ರು ಕೊಡಕ್ಕಿಲ್ಲ ಕಣ್ಣ. ಈ ಕಾರಿಗೆ ಬೇರೆ ಹೇಳ್ಬಿಟ್ಟಿದೀವಿ, ನಾಳೆ ಹೋಗ್ಲೇಬೇಕು ಕಾರಿಗೆ ತಗೊಂಡು. ಕಾರ್ ತಗೊಳಕ್ಕೆ ಇವಾಗ ಆಗಕ್ಕಿಲ್ವೇನೋ ಅಂತ ಭಯ ಆಯ್ತೈತಿ. ನಾನು ಹೊಂಟಿನಿ ನೇತ್ರಿ ಅಂತೂ ಎಗ್ರೆಗ್ ಬಿದ್ಬಿಡ್ತಾಳೆ ಅಷ್ಟೇನಿ ನನ್ನ ಮೇಲೆ ನೆನೆಯ. ಈಗ ನಂಗೆ ಅದೊಂದು ಟೆನ್ಷನ್ ಶುರುವಾಗೋಗ್ಬಿಟ್ಟೈತಿ. ಈಗ ಏನೆಲ್ಲ ಮಾಡೋದು ಭಯವಾಯ್ತಾಯ್ತು ನನಗಂತೂ. ಏನು ಮಾಡೋದು ಅಂತ ನೀ ಗೊತ್ತಾಯ್ತಿಲ್ಲ ಅಲ್ವೆಲ್ಲ ನನಗಂತೂ. ಸುಮ್ಮನೆ ಟೆನ್ಷನ್ ಆಯ್ತೈತೆ ಕಣ್ಲ ನನಗಂತೂ. ಅಯ್ಯೋ ಈಗ ಸುಮ್ಕೇನೆ ಮಾನ ಮರ್ಯಾದೆ ಕಳಿತಾಳೆ ಕಣ್ಲ. ನನ್ನ ನೆಂಟರು ಏನು ಸುಮ್ಮನೆ ಬಿಡೋಕ್ಕಿಲ್ಲ. ಕಯ್ಯಪ್ಪಿಯ ಅಂತಾಳೆ. ಈಗ ಹೋಗ್ಬಿಟ್ಟು ಅವ್ಳಿಗೆ ಹೆಂಗೆ ಹೇಳೋದು ಅಂತ ನೀನು ಗೊತ್ತಾಯ್ತಿಲ್ಲ. ಫೋನ್ ಮ್ಯಾಲೆ ಫೋನು ಅಂತ 50 ಫೋನ್ ಹಾಕೊಳ್ಕಂಡ್ಲ. 50 ಫೋನ್, ಒಂದಲ್ಲ ಎರಡಲ್ಲ 50 ಫೋನು. ಅಯ್ಯೋ ಬಿಡತ್ತ, ನನಗಂತೂ ತಾಳ್ಕೆ ಕೆಟ್ಟು ಕ್ಯಾರೆ ಎಳ್ದ್ಬಿಟ್ಟೈತೆ ಕಣ್ಲ ನನಗಂತೂ. 50 ಫೋನ್, ಅಯ್ಯೋ ಬಿಡತ್ತ. ಅಣ್ಣೋ ಇವನಾರ ಮಾಡಲೇಬೇಕು ಇವಾಗ. ಇಲ್ಲ ಅಂದರೆ ಆಯ್ತದ? ನೋಡಿ ಅವಳು ಮಕ್ಕಿಷ್ಟು ಬೇವಂಕಿ ಯಾಕೆ ಯಾರೋ ತಗೊಂಡ್ರು ಅಂತ ಹೇಳ್ಬಿಟ್ಟು ನಮಗೂ ತಗೊಳಕ್ಕೆ ಹಿಂಸೆ ಇಕ್ತಾಳಲ್ಲ ಇವಳು. ಮಕ್ಕ ಮುಚ್ಚ ಇವಳು ನಮ್ಗೆ ಅಷ್ಟು ಹಿಂಸೆ ಇಕ್ತಾಳಲ್ಲ. ನಮ್ಮ ತಗ ಅಂತೇಳ್ಬಿಟ್ಟು ನೋಡೋಣ ನೋಡಿ. ಸುಮ್ಕೆನೇ ಹಿಂಗೆ ಬಿಟ್ಬಿಟ್ರೆ ಆಯ್ತದ? ಹೋಗ್ಬಿಟ್ಟು ಕೇಳೋಣ ನೋಡಿ. ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳೋನಿ ನೋಡಿ. ಸುಮ್ಕೆನೇ ಹಿಂಗೆ ಆಗೈತೆ ಕಣ್ರಮ್ಮ, ಆಗಕ್ಕಿಲ್ಲ ಅಂತ ಹೇಳೋಣ. ಅಣ್ಣ ಸುಮ್ಕೆ ಬಿಟ್ಬಿಡ್ತಾಳ. ನೀನು ಒಳ್ಳೆ ಸಂದ ಕೇಳ್ತೀಯ. ನನ್ನ ಹೆಂಡ್ತಿ ಅಂತೂ ನೀನು ಯೋಗ್ಯತೆಗೆ ಇದು ಆಗಲಿಲ್ವ ಹಂಗೆ ಅಂತಾಳೆ. ಸರಿ ಬರ್ರಿ ಹೋಗನ್ ಬಾ. ಏನೋ ಒಂದು ಹೇಳೋಣ ಇವ್ರಿಬ್ರಿಗೂ. ಫೋನ್ ಮಾಡಿ ತಲೆ ತಿಂತವ್ರಲ್ಲ. ಬಾ ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಒಂದು ಮಾಡಿದ್ರೆ ನೀ ಆಯ್ತಲ್ವಾ? ಬಾ ಸುಮ್ಕೆ ಏನಿಯ. ನಾನು ಆನ್ಲೈನಾಗೆ ಬಟ್ಟೆ ಬುಕ್ ಮಾಡಿದ್ದೀನಿ. ಕಾರ್ ತಗೊಳಕ್ಕೆ ಹೋಗ್ಬೇಕಾರೆ ಒಂದೇ ಚೆನ್ನಾಗಿರೋದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೀನು
ಹೌದೇ ನನಗೂ ಬುಕ್ ಮಾಡೋದಲ್ವೇ ಪರವಾಗಿಲ್ಲ ಬಿಡು, ಯಾವ ಬಟ್ಟೆ ಹಾಕಂತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೋ ಕಾರ್ ಇಸ್ಕೊತೀವಿ ಅನ್ನೋದೇನಿಯ ಮುಖ್ಯ. ಸುಮ್ಕಿನಿಯ ಅದೇನೋ ಒಂಥರಲ್ಲ. ನಾವು ಫಸ್ಟು ಕಾರ್ ತಗೊಳ್ಳೋದು ಇಂಪಾರ್ಟೆಂಟ್. ನಾವು ಕಾರ್ ತಗೊಂಬಿಟ್ಟು ಬಂದು ಆಮೇಲೆ ಟ್ರಿಪ್ ಹೋಗ್ಬೇಕಾದ್ರೆ ಬಟ್ಟೆ ತಗೊಂಡ್ರೆ ಆಯಿತು. ಆದರೂ ಕಾರ್ ತಗೊಳಕ್ಕೆ ಅಂತ ನಿನಿಯ ನಾನಂತೂ ಇದು ಮಾಡಿದ್ದೀನಿ ಕಾರ್ ತಗೊಳಕ್ಕೆ ಅಂತ. ನೋಡೋಣ ಇರು, ಇನ್ನೂ ಏನೇನು ಆಯ್ತದೋ ಏನೇನು ಕತೆನೋ ನೋಡೋಣ. ನೋಡೋಣ ಇರು. ಬೊತ್ತೀನಿ ಅಂದೋರು ಅಪ್ಪ, ಇವ್ರು ಈ ಸತಾದ್ರೂ ಬರಲಿಲ್ವಲ್ಲ ಇವರು. ಬೊತ್ತೀನಿ ಅಂದವರು. ಅಯ್ಯ ಅಪ್ಪ, ನಾವಂತೂ ವೆಯ್ಟ್ ಮಾಡಿ ಸಾಕಾಗೋಯ್ತು. ನಡೀರಿ ಸರ್ನ ಹೋಗೋಣ ಸುಮ್ಕೇನಿಯ. ಫಸ್ಟ್ ಹೋಗ್ಬಿಟ್ಟು ನಾನಂತೂ ಕಾರ್ ಎತ್ಕೊಂಡ್ಬಿಟ್ಟು ಬರಬೇಕು. ನಡೀರಿ ದುಡ್ಡ ಕಟ್ಬಿಟ್ಟು ಬರೋನಿ. ನೋಡಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀವಿ, ನಿಮ್ಮ ಅಮ್ಮಂಗೆ ಅಜ್ಜಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀವಿ. ಇನ್ನೇನು 2 ಲಕ್ಷ ಕಟ್ಟಿದ ತಕ್ಷಣ ಏನಿಯ ಕಾರ್ ಮನೆಗೆ ಬೋದಲ್ಲ. ತಿಂಗಳ ಒಂದು 15 ಸಾವಿರ ಕಟ್ಕೊಂಡು ಹೋಗತ್ತಾನೆ, ಏನು ತೊಂದರೆ ಆಗಿಲ್ಲ. ಬರ್ರಿ ನಡಿಯ ಹೋಗೋಣ ಪ್ರೇಮಿ, ನಡಿ. ನಾವು ಹೇಳೋದನ್ನ ಕೇಳಿಸ್ಕೊಳಕ್ಕೂ ನಿಮ್ಗೆ ಟೈಮ್ ಇಲ್ವಾ? ನಾವು ಏನು ಹೇಳ್ತಿದ್ದೀವಿ ಅಂತ ಕೇಳಿಸ್ಕೊಳ್ಳೋದು ಇಲ್ವಾ? ಅಯ್ಯ ಏನಾಯ್ತು ಯಾಕೆ ಹಿಂಗೆ ರೇಗಾಡ್ತಿದ್ದೀರಾ? ಏನಿಲ್ಲ, ನಮ್ಮ ಕೈಲಿ 1 ಲಕ್ಷ ಹೊಂದ್ಸಕ್ಕಾಗಲಿಲ್ಲ. 1 ಲಕ್ಷ ಇಬ್ರಿಗೂ ಯಾರೂ ಕೊಡಲಿಲ್ಲ. ಕೇಳಿ ಸಾಕಾಯಿತು. ಮೊದಲಾಗಿದ್ರೆ ಎಲ್ಲರೂ ನಾನು ಕೊಡ್ತೀನಿ ಅಂತ ಅನ್ನೋರ. ಇವಾಗ ನಾವು ಕೇಳಿದ್ರು ಒಬ್ಬರು ಕೊಡೋರು ಗೊತ್ತಿಲ್ಲ. ಎಷ್ಟು ಕೇಳಿದ್ವಿ ಗೊತ್ತೇ, ಕೊಡ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಕೇಳಿದ್ರು ಒಬ್ರು ಕೊಡ್ತಾ ಇಲ್ಲ ನೋಡು. ಒಬ್ರನ್ನ ಕಾಸೇ ಕೊಡ್ತಿಲ್ಲ. ಏನ್ರಿ ಹೇಳ್ತಿದ್ದೀರಾ ನೀವು? ಮೈದು ನೀನೇನು ಹೇಳ್ತಿದ್ಯಾ? ನಿಜನಾ? ಅಯ್ಯಯ್ಯೋ, ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ. ಇವಾಗ ಎಲ್ರಿಗೂ ಒಬ್ರಲ್ಲ ಇಬ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ನಾನಂತೂ. ಅಯ್ಯೋ ಏನಪ್ಪ ಮಾಡಲಿ ಇವಾಗ? ನಿಮ್ಮ ಅಮ್ಮಂಗೆ ಅಜ್ಜಿಗೆ ಎಲ್ರಿಗೂ ಹೇಳಿದ್ದೀನಿ. ಅಯ್ಯೋ ಇನ್ನೇನು ಕಾರ್ ಬರ್ತದ ನಾಳೆ ಅಂತ ಎಲ್ರಿಗೂ ಹೇಳ್ಕೊಂಬಿಟ್ಟು ಬಂದಿದ್ದೀನಿ. ಈಗ ಕಾರು ಏನು ಮಾಡೋದು ಗೊತ್ತಾಯ್ತಿಲ್ವೇ ನನಗಂತೂ. ಅಯ್ಯೋ ಭಯ ಆಯ್ತಾಯ್ತು ನನಗಂತೂ. ಟೆನ್ಷನ್ನು ಆಯ್ತೈತೆ. ಅಯ್ಯೋ ರೀ, 1 ಲಕ್ಷ ಹೊಂದ್ಸಕ್ಕೆ ನಿಮ್ಮ ಕೈಲಾಗಲಿಲ್ವಾ? ಹಾಂ ಲೇ ಪ್ರೇಮಿ, ಮರದಿಂದ ಉದುರು ಬಿಡ್ತದೆ ಅಂತ ಅನ್ಕೊಂಡೆ ನೀನು? ಆಕಾಶದಿಂದನೋ ಇಲ್ಲ ಮರದಿಂದನೋ ಉದುರು ಬಂದ್ಬಿಡ್ತದ ನಿನಗೆ? ನೀನು ಒಳ್ಳೆ ಸಂದ ಕೇಳ್ತೀಗಲ್ಲ ನೀನಂತೂ. ಓಹೋ ನೋಡು, 1 ಲಕ್ಷ ಕೊಡೋಕೆ ನಾವೇನಿಲ್ಲಿ ನಾವೆಲ್ಲ ಇದು ಮಾಡ್ಕೊಂಡು ಕುಂತಿಲ್ಲ 1 ಲಕ್ಷಕ್ಕೆ. ಅದೇನೋ ಅಂತಾರಲ್ಲ, ಅದಾಯ್ತು ಕತೆ. ಸುಮ್ಕೇನೆ ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡ ನನಗಂತೂ. ಸುಮ್ಮನೆ ಅದೇನೋ ಅಂತಾರಲ್ಲ. ಏನ್ರಿ ಪೊದ್ದು ರಾಧನ ಮುಂದೆ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ರೆ ಏನು? ಅವ್ರ ಮುಂದೆ ನಾನು ಮಾನ ಮರ್ಯಾದೆ ಕಳ್ಕೋಬೇಕು ಅಂತ ನೀವು ಇಷ್ಟೆಲ್ಲ ಮಾಡ್ತಿದ್ದಲ್ವಾ? ಅವಳ ಹತ್ರ ಈಗಾಗಲೇ ಸರಿಯಾಗಿ ಬಿಲ್ಡಪ್ ತಗೊಂಬಿಟ್ಟು ಬಂದಿದ್ದೀನಿ, ಚೆನ್ನಾಗಿ ಬಿಲ್ಡಪ್ ಕೊಟ್ಟಿದ್ದೀನಿ. ಅಂತದ್ರಾಗ ಇವಾಗ ಹಿಂಗೆಲ್ಲ ಮಾಡ್ಬಿಟ್ರೆ ಹೆಂಗೆ ಹೇಳು? ನೋಡಿ, ನನಗೆ ಅದೆಲ್ಲನೂ ಗೊತ್ತಿಲ್ಲ. ಕಾರ್ ಬರಬೇಕು ಅಂದರೆ ಕಾರ್ ಬರಬೇಕು ಅಷ್ಟೇ. ನಿನ್ಯ ನನ್ನ ಮಾನ ಮರ್ಯಾದೆನ ಕಳೆಯೋ ಪ್ರಯತ್ನ ಮಾಡಿದ್ರು ನಾನಂತೂ ಸುಮ್ಕಿರಾಕಿಲ್ಲ. ಪೊದ್ದಿ ಎಷ್ಟು ಇದು ಮಾಡ್ಕೊತಾರೆ ಗೊತ್ತಾ? ಆಡ್ಕೊಂತಾಳೆ ಗೊತ್ತಾ ಅವಳಂತೂ. ಅವಳಾಡ್ಕತ್ತಳೆ ಅಂದರೆ ಈಗ 1 ಲಕ್ಷ ಬೇಕಲ್ಲ, ಎಲ್ಲಿ ತಗೊಬಿಟ್ಟು ಬರೋದು? ನಾವು ಕೇಳೋ ಕಡೆ ಎಲ್ಲ ಕೇಳಿದ್ವಿ, ಯಾರ್ಯಾರನ್ನ ಕೊಡ್ತಾರೋ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕೇಳಿ ನೋಡಿ ಎಲ್ಲ ಮಾಡಿದ್ವಿ. ಯಾರನ್ನ ಕೇಳಿದ್ರು ಏನು ಮಾಡಿದ್ರು ಇವನು ಪ್ರಯೋಜನನೇ ಇಲ್ಲ. ಎಷ್ಟು ಕೇಳಿದ್ರು ಅಷ್ಟೇನಿಯ, ಇವನು ಮಾಡಿದ್ರು ಅಷ್ಟೇನಿಯ. ಈಗ ಅಷ್ಟಕ್ಕೆ ಜೋರಾಗಿ ಕಿರ್ಚಾಡ್ಕೊಂಡು ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಇದು ಒಳ್ಳೆ ಕತೆ ಆಯ್ತಲ್ಲ. ನನಗದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ರೀ. ಬರಬೇಕು ಅಂದರೆ ಕಾರ್ ಬರಬೇಕು ಅಷ್ಟೇ ಏನಿಯ. ನಿಮ್ಮ ಅಮ್ಮನ ಮುಂದೆ ಎಲ್ಲರ ಮುಂದೆನೂ ಮರ್ಯಾದೆ ಹೋಯ್ತದೆ ರೀ. ರಾಧಾ ಆಡ್ಕೊಂಬಿಡ್ತಾಳ್ರಿ, ನಿಮಗೂ ಗೊತ್ತಲ್ವೇನ್ರಿ ರಾಧಾ ಹೆಂಗೆ ಅಂತ ಹೇಳ್ಬಿಟ್ಟು ಆಡ್ಕೊಂಬಿಡ್ತಾಳ್ರಿ. ಸುಮ್ಕೇನಿಯ ರೀ, ದಯವಿಟ್ಟು ಹಂಗೆಲ್ಲ ಮಾಡಬೇಡ್ರಿ. ಬೊಲ ಆಡ್ಕೊಂತಾಳೆ. ಈಗ ಹೆಂಗನ ಮಾಡ್ಬಿಟ್ಟು ಸುಮ್ಕೇನಿಯ ಕಾರ್ ತಂದು ನಿಲ್ಲಿಸ್ಬಿಟ್ರೇನಿಯ ಮರ್ವಾದಿ. ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಎಲ್ಲರೂ ನಳಿಗೆ ರೆಡಿ ಮಾಡ್ಬಿಟ್ಟಿದ್ದೀವಿ, ಬರ್ರಿ ಅಂತ ಹೇಳ್ಬಿಟ್ಟು. ಇವಾಗ 1 ಕಾಸು ಮರ್ಯಾದೆ ಇರೋಕ್ಕಿಲ್ಲ ರೀ ನಮ್ಗಂತೂ. ದೇವ್ರಣೆಗೂ ರೀ ಇವನಾರ ಮಾಡ್ರಿ ನೀವೇನೇನಿಯ, ಪ್ಲೀಸ್ ರೀ ನೀವೇನೇನಿಯ. ಹೆಂಗಾರ ಮಾಡಿ ಲಕ್ಷ ಹೊಂದಿಸ್ರಿ ಪ್ಲೀಸ್ ರೀ. ಈಗ ಅವ್ರು ಕೊಡಲಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಯ್ತದೆ? ಕೊಡಲಿಲ್ಲ ಅಂತ ಹೇಳಿದ್ರೆ ಕೊಡಕ್ಕಿಲ್ಲ ಅಂತ ಹೇಳ್ತಾರೆ. ನಾವು ಏನು ಮಾಡೋಕ್ಕಾಯ್ತದೆ ಹೇಳು? ಕೊಡಕ್ಕಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಬಿಡತ್ತರಿ, ನಿಮ್ದು ಒಳ್ಳೆ ಕತೆ ಆಯಿತು. ಸರಿ, ನೀವೇ ಯಾರಿಗಾನ ಫ್ರೆಂಡ್ಸ್ಗಳನ್ನ ಕೇಳಿ ಇಸ್ಕೊಳ್ರಿ. ನಿಧಾನಕ್ಕೆ ಅವ್ರಿಗೆ ಬೇಕಾರೆ ಏನಾರ ದುಡ್ಡು ಬಂದಾಗ ಬೇಕಾದ್ರೆ ಇದು ಮಾಡಿದ್ರೆ ಆಯಿತು. ಸುಮ್ಕೆ ನೀವೇನ್ಯಾ ಫೋನ್ ಮಾಡ್ಬಿಟ್ಟು ಕೇಳಿ ಇರಿ. ನಾನು ನನ್ನ ಫ್ರೆಂಡ್ಸ್ನ ಯಾರನ್ನ ಕೇಳ್ತೀನಿ. ನಿಮಗೆ ಅದು ಒಂದ್ಸಕ್ಕಾಯ್ತಿಲ್ವಲ್ಲ, ನಾನೇ ಕೇಳ್ತೀನಿ ರೀ. ಲೇ ನೇತ್ರ, ಕೇಳಿ ಮರ್ಯಾದೆ ಉಳಿಸೆ ಪ್ಲೀಸ್ ಕಣೆ. ಇಲ್ಲ ಅಂತ ಮಾತ್ರ ಅನ್ಬೇಡ್ವೆ ನೇತ್ರ, ಪ್ಲೀಸ್ ಕಣೆ ಮರ್ಯಾದೆ ಉಳಿಸೆ. ಫೋನ್ ಮಾಡಿ ಕೇಳಿ ಮರ್ಯಾದೆ ಉಳಿಸೆ. ಮಾಡೇ ಯಾರನ್ನ ಕೇಳೆ. ಹಲೋ, ಹಾಂ ನಾನು ಕಣೆ ನೇತ್ರ ಮಾತಾಡ್ತಿರೋದು. ಸ್ವಲ್ಪ ಅಮೌಂಟ್ ಬೇಕಿತ್ತು ಕಣೆ ನನಗೆ. ಇಲ್ಲ ಅಂತ ಅನ್ಬೇಡ ಪ್ಲೀಸ್. ಒಂದು 2 ಲ್ಯಾಕ್ಸ್ ಬೇಕಿತ್ತು ಕಣೆ ಅಮೌಂಟು. ಹೌದೌದು, ಎಮರ್ಜೆನ್ಸಿ ಇತ್ತು ಇವತ್ತೇ ಬೇಕಿತ್ತು ಕಣೆ ನನಗೆ ಅಮೌಂಟ್ ಎಲ್ಲನೂ. ಪ್ಲೀಸ್ ಇಲ್ಲ ಅಂತ ಅನ್ಬೇಡ ಕಣೆ ಪ್ಲೀಸ್. ಇಲ್ಲ ಇವತ್ತು ಬೇಕಿತ್ತು ಅಷ್ಟೇನೆ. ಇವತ್ತು ಹಾಂ ಇವತ್ತು. ಹಾಂ ಹೌದಾ, ಸರಿ ಬಿಡು, ರಜನಿಗೆ ಮಾಡಿ ಕೇಳ್ತೀನಿ. ಹಲೋ ರಜನಿ, ನಾನು ಕಣೆ ನೇತ್ರ ಮಾತಾಡ್ತಿರೋದು. ಲೇ ಅಮೌಂಟ್ ಬೇಕಿತ್ತು ಕಣೆ ನನಗೆ. ಒಂದು 2 ಲ್ಯಾಕ್ಸ್ ಬೇಕಿತ್ತು ಕಣೆ ನನಗೆ. ಹಾಂ ಬೇಕಿತ್ತು. ಪ್ಲೀಸ್ ಇಲ್ಲ ಅಂತ ಮಾತ್ರ ಅನ್ಬೇಡ ಕಣೆ ಪ್ಲೀಸ್ ಕಣೆ, ಬೇಕಿತ್ತು ಕಣೆ ನನಗೆ. ಅದೇ ಎಮರ್ಜೆನ್ಸಿಗೆ ಬೇಕಿತ್ತು, ಅರ್ಜೆಂಟಿಗೆ ಬೇಕಿತ್ತು ಸ್ವಲ್ಪ. ಇಲ್ಲ ಅಂತ ಅನ್ಬೇಡ ಕಣೆ, ಇಲ್ಲ ಅಂತ ಅನ್ಬೇಡ ಪ್ಲೀಸ್. ಇಲ್ವಾ ಪ್ಲೀಸ್, 2 ಲಕ್ಷ ಅಡ್ಜಸ್ಟ್ ಮಾಡೋಕ್ಕಾಗಲ್ವಾ? ತುಂಬ ಎಮರ್ಜೆನ್ಸಿ ಐತೆ. ಇವನು ನೀನು ಎಂಡ್ರಿಗೆ ಹೆಂಗೋ ಯಾರನ್ನ ಕೊಟ್ಬಿಟ್ರೆ 3 ದಿನ ಉಳಿಸ್ಕೋಬೋದು ಕಣಪ್ಪ. ಇಲ್ಲ ಅಂತಂದರೆ ಕಷ್ಟ ಆಯ್ತದೆ. ಅಲ್ವಾ ಸುಮ್ಕೆನೇ? ಇಲ್ಲ ಅಂದರೆ ಕಷ್ಟ ಆಯ್ತದೆ. ನೋಡೋಣ ಇರು.
ನಮ್ಮೊಳಗೆ ನೇತ್ರಂಗೆ ಭಾಳ ದೊಡ್ಡ ದೊಡ್ಡ ರಿಚ್ ಫ್ರೆಂಡ್ಸ್ಗಳವ್ರೆ ಕೇಳೇನ ವಸೂಲಿ ಮಾಡ್ತಾಳೆ ಅಂತ ಅನ್ನಿಸ್ತದೆ. ನೋಡೋಣ ಕೇಳೋಣ. ಸರಿ ಬಿಡು ಆಯಿತು. ಥು, ನನ್ನ ಹತ್ರ ದುಡ್ಡಿದ್ದಾಗ ಚೆನ್ನಾಗಿ ಕಿತ್ಕೊಂತಾರೆ. ಇವಾಗ ಕೇಳಿದ್ರೆ ಇಲ್ಲ 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 ಅಂತ ಬೊಗಳ್ತಾರೆ. ನನ್ನ ಹತ್ರ ಇದ್ದಾಗ ಮಾತ್ರ ಕಿತ್ಕೊಳಕ್ಕಾಯ್ತದೆ ಇವ್ರಿಗೆ. ಇಲ್ದಿದ್ದಾಗ ಮಾತ್ರ ಇದು ಮಾಡೋಕ್ಕಾಗಲ್ಲ ಇವ್ರಿಗೆ. ನನಗೆ ಹೆಂಗೆ ಗೊತ್ತಾಯ್ತು ಇವಾಗ ಉರಿ ಅಂತಂದರೆ ಸಹಿಸಕ್ಕಾಯ್ತಿಲ್ಲ ನನಗಂತೂ. ಎಂಥ ಜನ ಇರಬೇಡ ಇನ್ನು ಇವ್ರಂತೂ. ರೀ ಈಗ ಅವರೆಲ್ಲ ಕೊಡೋ ಪರಿಸ್ಥಿತಿನಾಗಿಲ್ಲ. ಅವರೆಲ್ಲನೂ ಕೈಯ ಅಂತವೆ ನಮ್ಮ ತಾಗಿಲ್ಲ ಅಂತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರ ಹೇಳಿ. ಭಾಳ ಕಷ್ಟ ಐತೆ ಇದ್ರಾಗ ಎಲ್ಲನೂ. ಥು, ಏನು ಮಾಡಬೇಕು ಏನೋ ಗೊತ್ತಾಯ್ತಾನೇ ಇಲ್ಲ. ಥು, ಏನು ಮಾಡೋದು ಇವಾಗ ಯಾರ ತಗ ವಸೂಲಿ ಮಾಡೋಣ ಹೇಳಿ ನಾವು. ನೋಡ್ದಾ, ನಿನ್ಗೆ ಹೆಂಗೆ ಕೊಡಲ್ವೋ ನಮಗೂ ಹಂಗೆ ಏನೇ ಕೊಡೋದಿಲ್ಲ. ನಿನ್ಗೆ ಹೆಂಗೆ ಕೊಡಲ್ಲ ಹೇಳು, ಹಂಗೆ ನಮಗೂ ಕೇಳಿದ್ರೆ ಯಾರು ಕೊಡೋಕ್ಕಿಲ್ಲ. ಬಿಡತ್ತಾಗೆ ಕಾರ್ನ ಕ್ಯಾನ್ಸಲ್ ಮಾಡ್ಬಿಡನಿ. ಯಾರನ್ನ ಕೇಳಿದ್ರೆ ನಿಧಾನಕ್ಕೆ ತಗೋತೀವಿ, ಈಗ ಆಗತ್ತಿಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಡನಿ. ಇವಾಗ ಕಾರು ಗೀರು ಏನು ಬೇಡ. ಕ್ಯಾನ್ಸಲ್ ಅಷ್ಟೇ. ಏನಿಯ ಕಾಸು ಗೀಸು ಏನೂ ಇಲ್ಲ. ಇವಾಗ ಏನು ತಲೆ ಮೇಲೆ ಎಳ್ಕೊಳಕ್ಕಾಯ್ತದ? ಅವ್ರು ಹೇಳ್ತಾರೆ ಕೇಳ್ಬಿಟ್ಟು ಬಿಕ್ಸಿ ಎತ್ಕೊಂಡು ತಲೆ ಮೇಲೆ ಎಳ್ಕೊಳಕ್ಕಾಯ್ತದ? ಕಾರ್ನ ಕ್ಯಾನ್ಸಲ್ ಮಾಡ್ಬಿಡಿ ಅಷ್ಟೇ. ನೀನಿಯ ಲೋ ಬಾರ್ಲಾ ಹೋಗನ್ ಸುಮ್ಕೆನೆ. ನೀವೇನ ಕ್ಯಾನ್ಸಲ್ಲು ಗೀನ್ಸಲ್ಲು ಅಂದ್ರೆ ನಾನು ಸುಮ್ಕಿರಕ್ಕಿಲ್ಲ ನೋಡಿ. ಕ್ಯಾನ್ಸಲ್ ಗಿನ್ಸಲ್ ಏನು ಮಾಡಂಗಿಲ್ಲ. ಮಾನ ಮರ್ಯಾದೆ ಹೋಗ್ಬಿಡ್ತದೆ. ನಿಮ್ಗೇನು ಗೊತ್ತು ನಮ್ಗೆ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಮಾನ ಮರ್ಯಾದೆ ಹೋಗ್ಬಿಡ್ತದೆ. ಪ್ಲೀಸ್ ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡೋಣ ಸುಮ್ಕಿರಿ. ಲೋ ಬಾರ್ಲಾ, ಅವ್ರು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಬರಲಿ. ನಮ್ಮ ಕೈಲಂತೂ ಆಗಲಿಲ್ಲ. ಇವ್ರಿಬ್ರೇ ಹೋಗಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಬರಲಿ ಬಾರ್ಲಾ. ಅಷ್ಟೇ ನೋಡಿ, ಇನ್ನೇನು ಮಾಡೋಕ್ಕಾಯ್ತದೆ. ನೀವೇ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಏನೋ ಫೋನ್ ಹಾಕಿ ಅಷ್ಟೇನೆ. ನಮ್ಮ ಕೈಲಂತೂ ಆಗಲಿಲ್ಲ ನೋಡೆ. ಇವ್ರು ಎಂಥ ಗಂಡಸ್ರು ನೋಡೆ. ಥು, ಎಂಥ ಗಂಡಸ್ರು ನನ್ನ ಮಕ್ಕಳು ಇವ್ರಂತೂ. ಒಂದ್ಸಕ್ಕಾಗ್ದಿರ ಅಂತ ನನ್ನ ಮಕ್ಕಳು ಇವ್ರಂತೂ. ಮೊಯ್ಯಿ ಉರಿತಾಯ್ತು ನನಗಂತೂ. ಇಂಥ ನನ್ನ ಮಕ್ಕಳು ಕೊಟ್ಕೊಂಡ್ವಲ್ಲ ಅಂತ ಹೇಳ್ಬಿಟ್ಟು. ನೇತ್ರ ಭಾಳ ಜಂಬ ಹೊಚ್ಚು ಕುಚ್ಕೊಂಡಿದ್ದೀವಿ ನಾವು. ಈಗೇನ ನಾವು ತಗೊಳ್ಳಿಲ್ಲ ಅಂದರೆ ಕಾರ್ನ ಪೊದ್ದಿರಾದ ಬೀದಿನ ನಿಲ್ಲಿಸ್ಬಿಡ್ತಾರೆ ಅತ್ತೆಗೆ ಹೇಳ್ಬಿಟ್ಟು. ಈಗ ನೋಡಿ ನಾವೇ ಹಂಗನ ಅರೇಂಜ್ ಮಾಡೋಣ ನೋಡಿ. ನೀನು ಹೇಳೋದು ಸರಿನೇನಿಯ. ಸರಿ ನಡಿ ಆಯಿತು.